ಇನ್ನು ಸಿದ್ದರಾಮಯ್ಯ ಸರ್ಕಾರ ಬಿಜೆಪಿ ವಿರುದ್ಧ 40% ಸರ್ಕಾರ ಅನ್ನುವಂಥ ಆರೋಪದ ಅಡಿಯಲ್ಲೇ ತಮ್ಮ ಸರ್ಕಾರವನ್ನು ರಚನೆ ಮಾಡ್ತು. ಆದರೆ ಈಗ ಅದೇ ಆರೋಪವೇ ಸಿದ್ದರಾಮಯ್ಯ ಸರ್ಕಾರಕ್ಕೆ ತಿರುಗು ಬಾಣವಾಗ್ತಾ ಇದೆ. ಯಾವ ಗುತ್ತಿಗೆದಾರರನ್ನ ಮುಂದಿಟ್ಕೊಂಡು ಬಿಜೆಪಿ ವಿರುದ್ಧ 40% ಸರ್ಕಾರದ ಆರೋಪವನ್ನು ಮಾಡಿದ್ರು, ಈಗ ಅದೇ ಗುತ್ತಿಗೆದಾರರು ಈ ಬಾರಿಯ ಸರ್ಕಾರದಲ್ಲಿ, ಕಾಂಗ್ರೆಸ್ ಸರ್ಕಾರದಲ್ಲಿ ಭ್ರಷ್ಟಾಚಾರ ಕಮಿಷನ್ ದುಪ್ಪಟ್ಟಾಗಿದೆ ಅನ್ನುವಂಥ ಮಾತನ್ನು ನೇರವಾಗಿ ಪತ್ರದ ಮೂಲಕ ಬರೆದಿದ್ದಾರೆ. ಜೊತೆಗೆ ಈಗಾಗಲೇ ಯಾವ್ಯಾವ ಪೆಂಡಿಂಗ್ ಬಿಲ್ಸ್ ಬಾಕಿ ಇದೆ, ಅಂದರೆ ಬಾಕಿ ಕೊಡಬೇಕಂತ ಬಿಲ್ಗಳು ಬಾಕಿ ಇದೆ, ಅದನ್ನು ಕೂಡ ಕೊಡಿ ಅಂತ ಹೇಳ್ತಿದ್ದಾರೆ. ಈಗ ಇದೇ ವಿಚಾರವನ್ನು ಮುಂದಿಟ್ಕೊಂಡು ಬಿಜೆಪಿಗರು ಕೂಡ ಪ್ರಶ್ನೆಯನ್ನ ಮಾಡ್ತಿದ್ದಾರೆ. ಆಗ 40% ಸರ್ಕಾರ ಅನ್ನುವಂಥ ಆರೋಪಕ್ಕೆ ಯಾವುದೇ ದಾಖಲೆ ಇಲ್ಲದೆ ಮುಖ್ಯಮಂತ್ರಿಗಳ ರಾಜೀನಾಮೆಯನ್ನ ಕಾಂಗ್ರೆಸ್ನವ್ರು ಕೇಳಿದ್ರಿ. ಈಗ ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ತಾರಾ ಅಂತ ಬಿಜೆಪಿ ಪ್ರಶ್ನೆ ಮಾಡ್ತಾ ಇದೆ. ಸರ್ಕಾರದ ವಿರುದ್ಧ ಮತ್ತೆ ಸಿಡಿದೆದ್ದ ಗುತ್ತಿಗೆದಾರರ ಸಂಘ. ಕಮಿಷನ್ ದುಪ್ಪಟ್ಟಾಗಿದೆ ಎಂದು ತಮ್ಮ ಗಮನಕ್ಕೆ ತರಲು ಸಂಘ ಇಚ್ಛೆ ಪಡುತ್ತದೆ. ಕಮಿಷನ್ ದುಪ್ಪಟ್ಟು, ಸರ್ಕಾರದ ವಿರುದ್ಧ ಅಸಮಾಧಾನ. ಆಪಾದನೆಗೆ 3 ದಿನ ಆದರೂ ಉತ್ತರ ಇಲ್ಲ. ಇದು 80% ಸರ್ಕಾರ ಎಂದ ಆರ್ ಅಶೋಕ್. 40% ದುಪ್ಪಟ್ಟು ಅಂದ್ರೆ 80%. ಕಮಿಷನ್ ಸದ್ದು ಇದೇನು ಹೊಸದಲ್ಲ. ಒಂದಲ್ಲ ಒಂದು ಸರ್ಕಾರದಲ್ಲಿ ಕಮಿಷನ್ ಸದ್ದು ಕೇಳಿ ಬರ್ತಾನೆ ಇರುತ್ತೆ. ಅದು 2023ರಲ್ಲಿ ಬೊಮ್ಮಾಯಿ ಸಿಎಂ ಆಗಿದ್ದಾಗ ದೊಡ್ಡ ಮಟ್ಟದಲ್ಲಿ ಕಮಿಷನ್ ಆರೋಪ ಕೇಳಿ ಬಂದಿತ್ತು. 40% ಕಮಿಷನ್ ಆರೋಪ ಬೆನ್ನಲ್ಲೇ ಚುನಾವಣೆಯಲ್ಲೂ ಪರಿಣಾಮ ಬೀರಿತ್ತು. ವಿಧಾನಸಭೆ ಚುನಾವಣೆಯಲ್ಲಿ ಬಿಜೆಪಿ ಮತ್ತೆ ಅಧಿಕಾರಕ್ಕೆ ಬರಲಿಲ್ಲ. ಬಳಿಕ ಕಾಂಗ್ರೆಸ್ ಸರ್ಕಾರ ಅದು ಯಾವಾಗ ಅಧಿಕಾರಕ್ಕೆ ಬರುತ್ತೋ ಬಿಜೆಪಿಯವರು 60% ಕಮಿಷನ್ ಆರೋಪ ಮಾಡಿದ್ರು. ಇದೀಗ ಮತ್ತೆ ಸರ್ಕಾರದ ವಿರುದ್ಧ ರಾಜ್ಯ ಗುತ್ತಿಗೆದಾರರ ಸಂಘ ಸಿಡಿದೆದ್ದಿದೆ. ಹೌದು, ಇದೀಗ ಗುತ್ತಿಗೆದಾರರ ಬಾಕಿ ಹಣ ಇನ್ನೂ ಬಿಡುಗಡೆಯಾಗಿಲ್ಲ ಅಂತ ಸರ್ಕಾರದ ವಿರುದ್ಧ ರಾಜ್ಯ ಗುತ್ತಿಗೆದಾರರ ಸಂಘ ಅಸಮಾಧಾನ ಹೊರಹಾಕಿದೆ. ಸಿಎಂ ಸಿದ್ದರಾಮಯ್ಯನವರಿಗೆ ಪತ್ರ ಬರೆದು ಕೂಡಲೇ ನಮ್ಮ ಸಮಸ್ಯೆಯನ್ನ ಸರಿ ಮಾಡಿ ಅಂತ ಆಗ್ರಹ ಮಾಡಿದ್ದಾರೆ. ಈಗಾಗಲೇ ಬರೋಬ್ಬರಿ 33,000 ಕೋಟಿ ಬಾಕಿ ಹಣವನ್ನ ಉಳಿಸಿಕೊಂಡಿದ್ದು, ಗುತ್ತಿಗೆದಾರರ ಬಾಕಿ ಹಣವನ್ನ ಬಿಡುಗಡೆ ಮಾಡಿ ಅಂತ ಪತ್ರದ ಮೂಲಕ ಆಕ್ರೋಶ ಹೊರಹಾಕಿದ್ದಾರೆ. ಹಿಂದಿನ ಸರ್ಕಾರಕ್ಕಿಂತ ಇದೀಗ ದುಪ್ಪಟ್ಟು ಕಮಿಷನ್. ಇದಿಷ್ಟೇ ಅಲ್ಲ, ಹಿಂದಿನ ಸರ್ಕಾರಕ್ಕಿಂತ ಇದೀಗ ಕಮಿಷನ್ ದುಪ್ಪಟ್ಟು ಪಡೆದಿದ್ದಾರೆ ಅಂತ ರಾಜ್ಯ ಗುತ್ತಿಗೆದಾರರ ಸಂಘ ಗಂಭೀರ ಆರೋಪವನ್ನೇ ಮಾಡಿದೆ. ಹಾಗಾದ್ರೆ ಏನೆಲ್ಲ ಆರೋಪ ಇದೆ ಅನ್ನೋದು ಶಾರ್ಟ್ ಆಗಿ ನೋಡೋದಾದ್ರೆ, ಕಾಮಗಾರಿ ಕೈಗೊಳ್ಳೋ 8 ಇಲಾಖೆಗಳಿಂದ ಬಾಕಿ ಬರಬೇಕಿರೋ ಹಣ ನಮಗೆ ಬಂದಿಲ್ಲ. ಪ್ರಭಾವಿಗಳಿಗೆ ಬೇಕಾದ ರೀತಿಯಲ್ಲಿ ಟೆಂಡರ್ ಪ್ರಕ್ರಿಯೆ ಆಗ್ತಿದೆ. ಇಲಾಖೆಯ ಸಚಿವರನ್ನ ಭೇಟಿಯಾದರೂ ಸಮಸ್ಯೆ ಬಗೆಹರಿದಿಲ್ಲ. ಗುತ್ತಿಗೆದಾರರ ಕಾಮಗಾರಿ ಬಿಲ್ಲು ಪಾವತಿ ವೇಳೆ 5 ಪಟ್ಟು ದಂಡವನ್ನ ವಿಧಿಸಲಾಗ್ತಿದೆ. ಗುತ್ತಿಗೆದಾರರು ಬಳಸುವ ವಾಹನಗಳಿಗೆ ಅವೈಜ್ಞಾನಿಕ ದಂಡ ಹಾಕ್ತಿದ್ದಾರೆ ಅಂತ ಆರೋಪಿಸಿದ್ದಾರೆ. ಗುತ್ತಿಗೆದಾರರ ಸಂಘದ ಪತ್ರದ ಬಗ್ಗೆ ಡಿಸಿಎಂ ಡಿಕೆಶಿ ಮಾತನಾಡಿ, ಇದರಲ್ಲಿ ರಾಜಕೀಯ ನಡೀತಿದೆ. ಬಿಜೆಪಿ ಕಾಲದಲ್ಲಿದ್ದ ಬಾಕಿ ಹಣವನ್ನೆಲ್ಲ ನಾವು ಕೊಟ್ಟಿದ್ದೇವೆ. ಗುತ್ತಿಗೆದಾರರು ಖುಷಿ ಪಡಬೇಕು ಅಂದ್ರು. ಇದಕ್ಕೆ ಕೌಂಟರ್ ಕೊಟ್ಟ ಅಶೋಕ್, ಇದೊಂದು 80% ಸರ್ಕಾರ ಅಂದ್ರು. ಅವೆಲ್ಲ ರಾಜಕೀಯ ಮಾಡ್ತಾವ್ರು ನಡಿಯಪ್ಪ ಅವರು. ನಾವು ಭೇಟಿ ಮಾಡಿದರೆ ನಾವು ಕೊಡ್ತಾ ಇದೀವಿ. ನಮ್ಮ ಕೈಯಲ್ಲಿ ಎಷ್ಟೆಷ್ಟು ದುಡ್ಡು ಬರ್ತಾ ಇದೆ ಅಷ್ಟು ದುಡ್ಡು ನಾವು ಕೊಡ್ತಾ ಇರ್ತೀವಿ. ಹಂಗಂತ ಒಂದೇ ಸತಿ ಮೊದಲೆಲ್ಲ ಇಲ್ಲದೆ ಹೋದ್ ಬಿಟ್ಟೆಲ್ಲ ಬಿಜೆಪಿ ಬಿಲ್ಲೆಲ್ಲ ಈಗೆಲ್ಲ ನಾವು ಮುಗಿಸಿದೀವಿ. ಬಿಜೆಪಿ ಸರ್ಕಾರದಲ್ಲಿ ಇಷ್ಟ ಬಂದಂಗೆ ಕೆಲಸಗಳೆಲ್ಲ ಕೊಟ್ಬಿಟ್ಟಿದ್ರು. ಹಣ ಇಲ್ಲದೆ ಹೋದ್ರು ಕೆಲಸಗಳೆಲ್ಲ ಕೊಟ್ಟಿದ್ರು. ಸೊ ಅದನ್ನೆಲ್ಲ ಅವ್ರಿಗೆ ನಾವೆಷ್ಟೋ ಮುಗಿಸಿದೀವಿ. ಅದಕ್ಕೆ ಅವರು ಸಂತೋಷ ವ್ಯಕ್ತಪಡಿಸಿದ್ದಾರೆ ನನ್ನ ಹತ್ರ. ಕಮಿಷನ್ ದುಪ್ಪಟ್ಟಾಗಿದೆ ಎಂದು ತಮ್ಮ ಗಮನಕ್ಕೆ ತರಲು ಸಂಘ ಇಚ್ಛೆ ಪಡುತ್ತದೆ ಅಂತ ಹೇಳಿದ್ದಾರೆ. ಅಂದ್ರೆ ಬಿಜೆಪಿ ಸರ್ಕಾರದ ಮೇಲೆ ಏನು ಭ್ರಷ್ಟಾಚಾರದ ಒಂದು ಆರೋಪವನ್ನ ಮಾಡ್ತಾ ಇದ್ರು, ಅದೇ ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಇವತ್ತು ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ 40%, ದುಪ್ಪಟ್ಟು ಅಂದ್ರೆ 80%. ದುಪ್ಪಟ್ಟು ಅಂದ್ರೆ ಕನ್ನಡದಲ್ಲಿ ಡಬಲ್ ಅಂತ. ಶಾಸಕ ಅಶ್ವಥ್ ನಾರಾಯಣ್ ಅಂತೂ ಸರ್ಕಾರ ಮೌನಕ್ಕೆ ಶರಣಾಗಿದೆ, ಉತ್ತರ ಕೊಡ್ತಿಲ್ಲ ಅಂದ್ರು. ಉತ್ತರನೂ ಕೊಡಕ್ಕಾಗ್ತಿಲ್ಲ, ಸ್ಪಷ್ಟತೆಯನ್ನು ಕೊಡಕ್ಕಾಗ್ತಿಲ್ಲ. ನಾವು ಭ್ರಷ್ಟಾಚಾರಿಗಳಲ್ಲ ಅಂತ ಹೇಳುವಂತ ಒಂದು ಮಾತನ್ನು ಹೇಳಲಿಕ್ಕೆ ಆಗ್ತಿಲ್ಲ. ಇವರು ಆಪಾದನೆ ಮಾಡಿ 3 ದಿನ ಆಯ್ತಾ? 3 ದಿನ ಆದ್ರೂ ಉತ್ತರ ಇಲ್ಲ.
ಅದೇನೇ ಹೇಳಿ ಗುತ್ತಿಗೆದಾರರ ಅಸಮಾಧಾನವನ್ನೇ ಅಸ್ತ್ರ ಮಾಡಿಕೊಂಡ ಬಿಜೆಪಿ ಇದೊಂದು 80% ಸರ್ಕಾರ ಅಂತ ಆರ್ ಅಶೋಕ್ ಆರೋಪಿಸಿದ್ದಾರೆ. ಆದರೆ ಕಾಂಗ್ರೆಸ್ ಮಾತ್ರ ಬಿಜೆಪಿ ಕಾಲದಲ್ಲೇ ಉಳಿದಿದ್ದ ಬಾಕಿ ಹಣ ನಾವು ಕೊಟ್ಟಿದ್ದೇವೆ, ಗುತ್ತಿಗೆದಾರರು ಖುಷಿ ಪಡಬೇಕು ಅಂತ ಕೌಂಟರ್ ಕೊಟ್ಟಿದ್ದಾರೆ. ಪ್ರಸನ್ನ ಗಾಂವ್ಕರ್, TV9 ಬೆಂಗಳೂರು.